ವೆಂಕಟನಾಥ, ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ. ಆಡಿಸುವವನು, ನುಡಿಸುವವನು ಎಲ್ಲವೂ ಆ ಶ್ರೀಹರಿ. ಕಳೆದು ಹೋದದರ ಬಗ್ಗೆ ಚಿಂತಿಸಿ ಫಲವಿಲ್ಲ. ಈಗ ನಿನ್ನ ನಿರ್ಧಾರವೇನು, ಅದನ್ನು ಹೇಳು. ನನ್ನದೇನಿದೆ ಗುರುಗಳೇ, ಎಲ್ಲ ಮಾತೆ ಶಾರದೆಯ ಮಹಿಮೆ. ಏನು? ಮಾತೆ ಶಾರದೆ? ಆಕೆಯ ಮಹಿಮೆ ದೊಡ್ಡದು ವೆಂಕಟನಾಥ. ಆಕೆಯ ಆಶ್ರಯ ಪಡೆದವರ ಬದುಕು ಬಂಗಾರವಾಗುತ್ತದೆ. ಆಕೆ ನಿನಗೆ ಏನು ಹೇಳಿದಳು? ಸಾಕ್ಷಾತ್ ಮಾತೆ ಶಾರದೆ ನಿನ್ನೆ ಇರುಳಿನಲ್ಲಿ ನನಗೆ ದರ್ಶನ ನೀಡಿದಳು ಗುರುಗಳೇ. ಏನು? ಮಾತೆ ಶಾರದೆ ಪ್ರತ್ಯಕ್ಷಳಾದಳೆ, ನಿನಗೆ ದರ್ಶನ ನೀಡಿದಳೆ? ಆಹಾ ವೆಂಕಟನಾಥ, ನೀನೆಂತಹ ಭಾಗ್ಯಶಾಲಿ! ಮಾತೆ ಶಾರದೆಯ ದರ್ಶನವಾಗುವುದೆಂದರೆ ಸಾಮಾನ್ಯವೇ? ನೀನು ಮಹಾಪುಣ್ಯವಂತ. ನೀನು ಇಂತಹ ಅರ್ಹತೆ ಉಳ್ಳವನೆಂದು ತಿಳಿದೆ ಶ್ರೀ ಹರಿವಾಯು ಗುರುಗಳು ನಿನ್ನನ್ನೇ ವೇದಾಂತ ಸಾಮ್ರಾಜ್ಯದ ಅಧಿಪತಿಯಾಗಿ ಪರಿಪಾಲಿಸಲು ಕೇಳಿದ್ದರಲ್ಲಿ ಅಚ್ಚರಿಯೇ ಇಲ್ಲ. ಹೇಳು, ಮಾತೆ ಶಾರದೆ ಕಾಣಿಸಿಕೊಂಡ ಕಾರಣವೇನು? ಗುರುಗಳೇ, ಮಾತೆ ಶಾರದೆ ನನ್ನಲ್ಲಿ ಆಶ್ರಯ ಕೇಳಿ ಬಂದಿದ್ದಳು. ಆಶ್ರಯವೇ? ಹೌದು ಗುರುಗಳೇ. ನಾನು ಮದುವೆಯಾದ ನಂತರ ಮಾತೆ ಶಾರದೆಯನ್ನು ಅಲಕ್ಷಿಸಿದೆ ಎನ್ನುವುದು ಆಕೆಯ ನಿಲುವು. ಅದಕ್ಕಾಗಿ ನಾನು ಆಕೆಗೆ ಆಶ್ರಯವಿಟ್ಟರೆ 7 ತಲೆಮಾರಿಗೂ ನನ್ನ ಜೊತೆಯಲ್ಲೇ ಇರುವುದಾಗಿ ತಿಳಿಸಿದ್ದಾಳೆ. ಆಹಾ, ಎಂತಹ ಯೋಗವಪ್ಪ ನಿನ್ನದು! ಗುರುಗಳೇ, ತನ್ನ ಪ್ರೀತಿಯ ಮಾತುಗಳಿಂದ ತಾಯಿ ನನ್ನನ್ನು ಕಟ್ಟಿಹಾಕಿಬಿಟ್ಟಿದ್ದಾಳೆ. ಒಂದೇ ರಾತ್ರಿಯಲ್ಲಿ ಆ ತಾಯಿ ನನ್ನನ್ನು ಬದಲು ಮಾಡಿಬಿಟ್ಟಿದ್ದಾಳೆ. ನಾನೀಗ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ತುರ್ಯಾಶ್ರಮ ಸ್ವೀಕರಿಸಲು ಸಂಪೂರ್ಣವಾಗಿ ಸಿದ್ಧನಿದ್ದೇನೆ. ವೇದಾಂತ ಸಾಮ್ರಾಜ್ಯದ ಹೊರೆ ಹೊತ್ತುಕೊಳ್ಳಲು ನಾನು ಒಪ್ಪಿದ್ದೇನೆ. ನಿಮ್ಮ ಆಶೀರ್ವಾದದ ಬಲವೊಂದಿದ್ದರೆ ಸಾಕು. ಬಹಳ ಸಂತೋಷ ವೆಂಕಟನಾಥ, ಬಹಳ ಸಂತೋಷ. ಆ ತಾಯಿಯ ರಕ್ಷೆ ನಿನ್ನ ಮೇಲೆ ಸದಾ ಇರಲಿ. ಬಾರದು ಬಪ್ಪದು, ಬಪ್ಪುದು ತಪ್ಪದು ಎಂಬಂತೆ ನೀನು ತುರ್ಯಾಶ್ರಮ ಸ್ವೀಕರಿಸಲು ಒಪ್ಪಿದ್ದು ನನಗೆ ಬಹಳ ಸಂತೋಷವಾಗಿದೆ ವೆಂಕಟನಾಥ. ನಿನ್ನ ನಿರ್ಧಾರ ದೊಡ್ಡದು, ಭಕ್ತಿ ದೊಡ್ಡದು. ಇದೀಗ ನನ್ನ ಚಿಂತೆ ಪರಿಹಾರವಾಯಿತು. ಮೂಲರಾಮನ ಆಜ್ಞೆ ನಿನ್ನಿಂದ ನೆರವೇರಲಿದೆ. ಇದಕ್ಕಿಂತಲೂ ಇನ್ನೇನು ಬೇಕು? ಆದಷ್ಟು ಬೇಗ ತಂಜಾಪುರದಲ್ಲಿ ಶ್ರೀ ರಘುನಾಥ ಭೂಪಾಲನ ಆಸ್ಥಾನದಲ್ಲಿ ನಿನಗೆ ಪರಮಹಂಸಾಶ್ರಮವನ್ನು ಪ್ರದಾನ ಮಾಡಿಸುತ್ತೇವೆ. ಆಗಬಹುದೇ? ಎಲ್ಲವೂ ತಮ್ಮ ಚಿತ್ತ ಗುರುಗಳೇ. ಸರಿ, ಹಾಗಾದರೆ ಅದಕ್ಕೂ ಮೊದಲು ನಿಮ್ಮ ಚಿರಂಜೀವಿ ಲಕ್ಷ್ಮೀನಾರಾಯಣನ ಉಪನಯನವನ್ನು ಮಾಡಿ ಮುಗಿಸಿಕೊಳ್ಳಿ. ನಾವೀವರು ತಂಜಾವೂರಿಗೆ ಹೋಗುವವರೆಗೂ ನೀನು ನಿನ್ನ ಪತ್ನಿ ಹಾಗೂ ನಿನ್ನ ಪುತ್ರನೊಂದಿಗೆ ಆನಂದದಿಂದ ಕಾಲ ಕಳೆದು ಬಿಡು. ಇದೊಂದು ಆಸೆ ನಿನ್ನ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು ಅಲ್ಲವೇ? ಹೌದು ಗುರುಗಳೇ. ಶುಭವಾಗಲಿ ವೆಂಕಟನಾಥ, ಹೋಗಿ ಬಾ. ಧನ್ಯೋಸ್ಮಿ ಗುರುಗಳೇ. ಶ್ರೀಹರಿ.